ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಮೊದಲೇ ಭಾಗದಲ್ಲಿ ನಾನು ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಸೊ ಇವತ್ತು ಎರಡನೇ ಭಾಗದಲ್ಲಿ ಏನಿದೆ ಶ್ರೀಕೃಷ್ಣನವರ ಮಾತುಗಳು ಅನ್ನೋದನ್ನು ನಾನು ಈ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರತಿನಿತ್ಯ ಅಮೂಲ್ಯವಾದ ಮಾತುಗಳನ್ನು ಕೇಳ್ತಾ ಇರಬೇಕು. ಕೇಳಿದ್ರೆ ನೆಮ್ಮದಿ ಸಿಗುತ್ತೆ ಮತ್ತು ಅದರಿಂದ ನಿಮಗೆ ಲೈಫ್ ಚೇಂಜಸ್ ಆಗುತ್ತೆ. ಎಷ್ಟೋ ನೀವು ಒಳ್ಳೆಯದನ್ನು ಕಲಿತೀರಾ ಅಂತ ಹೇಳಿಬಿಟ್ಟು ನಾನು ಈ ಭಗವದ್ಗೀತೆಯಲ್ಲಿರೋ ಶ್ರೀಕೃಷ್ಣರವರ ಒಂದಿಷ್ಟು ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಸಮಯ ಮತ್ತು ಜೀವನ ಇವೆರಡು ನಮ್ಮ ವಿಶ್ವದ ಅತ್ಯುತ್ತಮ ಶಿಕ್ಷಕರು. ಸಮಯ ಸದುಪಯೋಗ ಪಡಿಸಿಕೊಳ್ಳಲು ಜೀವನ ಕಲಿಸುತ್ತದೆ ಮತ್ತು ಸಮಯವು ನಮಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡುತ್ತೆ. ಯಾವಾಗಲೂ ಕೂಡ ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ಬೇಗ ಅರ್ಥ ಆಗುವುದಿಲ್ಲ. ಯಾಕಂತಂದರೆ ಒಳ್ಳೆಯದು ಬೇಗ ಯಾಕೆ ಅರ್ಥ ಆಗಲ್ಲ, ಕೆಟ್ಟದ್ದು ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ ಜೀವನದಲ್ಲಿ. ಏನೇ ಒಂದು ಅಂದರೆ ಸುಳ್ಳು ಹೇಳಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಎಷ್ಟು ಬೇಗ ಜನರಿಗೆ ಅರ್ಥ ಆಗ್ತಾರೆ. ಅದೇ ಸತ್ಯ ಹೇಳಿ ಏನಾದರೂ ಒಂದು ಕೆಲಸ ಮಾಡಕ್ಕೆ ಹೋದರೆ ಯಾರಿಗೂ ಕೂಡ ಆ ವ್ಯಕ್ತಿ ಇಷ್ಟ ಆಗಲ್ಲ ಮತ್ತು ಅರ್ಥನೂ ಕೂಡ ಆಗಲ್ಲ. ಅವರ ಅಧ್ಯಯನನೇ ಮಾಡಬೇಕಾಗುತ್ತೆ ಅಲ್ವಾ. ಒಳ್ಳೆಯವರು ಅಂತ ತಿಳ್ಕೊಳ್ಳೋಕ್ಕೆ ಅವ್ರ ಬಗ್ಗೆ ನಾವು ಒಂದು ಹಿಸ್ಟ್ರಿನೇ ಕಲಿಬೇಕಾಗುತ್ತೆ, ತಿಳ್ಕೋಬೇಕಾಗುತ್ತೆ. ಸೊ ಆವಾಗ ಅವರು ಅರ್ಥ ಆಗ್ತಾರೆ. ಮನುಷ್ಯ ತನ್ನ ಹೆಮ್ಮೆ ಮತ್ತು ಅಹಂಕಾರಗಳಿಂದನೇ ಸಂಬಂಧಗಳನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ವಸ್ತುಗಳಿಗೆ ಬೆಲೆ ಅವುಗಳನ್ನ ಪಡೆಯುವ ಮೊದಲೇ ಇರುತ್ತದೆ, ಆದರೆ ಮನುಷ್ಯರ ಮೌಲ್ಯ ಕಳೆದುಕೊಂಡ ನಂತರ ಗೊತ್ತಾಗತ್ತೆ. ಇವಾಗ ಒಂದು ವ್ಯಕ್ತಿ ನಮ್ಮ ಬಗ್ಗೆ ಕೇರ್ ಮಾಡ್ತಾರೆ, ಎಷ್ಟೊಂದು ಬೈತಾರೆ, ಏನೋ ಒಂದು ಹೇಳ್ತಾರೆ ಅಂದರೆ ಬುದ್ಧಿವಾದ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಕೆಟ್ಟದಕ್ಕೆ ಅಂತ ಭಾವಿಸ್ಬಿಟ್ಟು ಅದನ್ನು ತಿಳ್ಕೊತಾರೆ. ಅವರಿಂದ ದೂರ ಆದಾಗ ಅವರ ಬೆಲೆ ಗೊತ್ತಾಗತ್ತೆ ಅಲ್ವಾ. ಯಾವತ್ತಿದ್ರೂ ನಿನ್ನ ಒಂದು ಸ್ಥಾನವನ್ನು ಪರಿಗಣಿಸುವುದು ನಿಮ್ಮ ಒಂದು ಪ್ರವರ್ತನೆ ಹೊರತು ಬೇರೆಯವರ ಹೊಗಳಿಕೆ ಅಲ್ಲ. ಬೇರೆದವರು ಹೊಗಳ್ತಾರೆ ಅಂತ ಹೇಳಿಬಿಟ್ಟು ಯಾರೋ ನಿಮ್ಮನ್ನು ಒಳ್ಳೆಯವರು ಅಂತ ಅನ್ನಲ್ಲ. ಅದು ನಿಮ್ಮ ಪ್ರವರ್ತನೆ, ನಿಮ್ಮ ಒಂದು ಗುಣ ಅಷ್ಟೇ. ನೆನಪಿಟ್ಕೊಳ್ಳಿ, ನೀವು ಜೀವನದಲ್ಲಿ ನೀವು ಕಷ್ಟಪಟ್ಟು ದುಡಿದಾಗ ಜೀವನ ಉನ್ನತವಾಗಿರುತ್ತೆ. ಆದರೆ ನಾವು ಏನು ಮೋಸ ಮಾಡ್ತೀವೋ ಅದರಲ್ಲಿನೇ ನಮ್ಮ ಜೀವನ ಪತನವಾಗುತ್ತದೆ. ಸುಖ ಸುಮ್ಮನೆ ಆವೇಶದಲ್ಲಿ ಅರಿಚುವುದನ್ನು ಬಿಟ್ಟು ಆಲೋಚಿಸುವುದನ್ನ ಶುರು ಮಾಡಿದರೆ ಆ ಕಡೆಯವರ ನೋವು ಮತ್ತು ಸಮಸ್ಯೆ ಏನಿರುತ್ತೋ ಅದು ಅವಾಗ ಅರ್ಥ ಆಗುತ್ತೆ. ಆಗ ನಮ್ಗೆ ಈಸಿಯಾಗಿ ಪರಿಹಾರನೂ ಕೂಡ ಸಿಗುತ್ತೆ. ಅಲ್ಲಿ ಸುಮ್ಮನೆ ಅರಚುವುದರಿಂದ ಅಲ್ಲ, ಸುಮ್ಮನೆ ಏನಾದ್ರೂ ಒದರಾಡಿದ್ರೆ ಅದಕ್ಕೆ ಯಾವುದು ಕೂಡ ಪರಿಹಾರ ಕೂಡ ಸಿಗಲ್ಲ. ಸೊ ಅದಕ್ಕೋಸ್ಕರ ಅರಚುವುದನ್ನ ಬಿಡಬೇಕು. ನಿಮ್ಮ ಕೈಯಲ್ಲಿರುವ ಹಣ ಹಾಗೆ ಬಾಯಿಯಿಂದ ಬರುವ ಮಾತು ಎರಡೂ ಕೂಡ ಬಹಳ ಮೌಲ್ಯವಾಗಿದ್ದಾವೆ. ಯಾವತ್ತೂ ಕೂಡ ಇವುಗಳನ್ನ ನೀವು ಮಿತವಾಗಿ ಬಳಸಿದರೆ ಅಲ್ಲಿ ನಿಮಗೆ ಬೆಲೆ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಹಣವನ್ನ ಮತ್ತೆ ನಿಮ್ಮ ಮಾತನ್ನ ಮಿತವಾಗಿ ಬಳಸಬೇಕು ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ನೀವು ಮಾಡೋ ಪ್ರತಿ ಒಂದು ಕೆಲಸದಲ್ಲಿಯೂ ನಿಮಗೆ ಸಂತೋಷ, ಖುಷಿ ಅನ್ನೋದು ಸಿಗದೇ ಇರಬಹುದು ಜೀವನದಲ್ಲಿ. ಆದರೆ ಈ ಕೆಲಸನೇ ಇಲ್ಲ ಅನ್ನೋದನ್ನ ನಾವು ನೆನಪು ಮಾಡ್ಕೋಬೇಕು. ಕೆಲಸ ಇದೆ ಬಟ್ ಸಂತೋಷ ಇಲ್ಲ. ನಮಗೆ ಸಂತೋಷ ನಾವು ಕೆಲಸನೇ ಸಿಗದೇ ಇದ್ದಾಗ ಅದು ಕೂಡ ಸಿಗಲ್ಲ ಅಲ್ವಾ. ಕೆಲಸನೇ ಇಲ್ಲದೆ ಇದ್ದಾಗ ಏನು ಮಾಡಬೇಕು ನಾವು, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಕೆಲಸ ಮಾಡುವಾಗ ಸಂತೋಷ ಇಲ್ಲ ಅಂದ್ರೂ ಕೂಡ ನಾವು ನೆಮ್ಮದಿಯಿಂದ ತಾಳ್ಮೆಯಿಂದ ಇರಬೇಕು. ಬೆವರಿನ ಬೆಲೆ, ಹಣದ ಬೆಲೆ ಮತ್ತು ಜೀವನದ ಬೆಲೆ ಗೊತ್ತಿರುವವರು ಮತ್ತೊಬ್ಬರ ಸಂಪತ್ತಿನ ಮೇಲೆ ಯಾವತ್ತೂ ಕೂಡ ಅವರು ಕೈ ಹಾಕುವುದಿಲ್ಲ. ಅಂದರೆ ಆ ಬೆಲೆ ಯಾರಿಗೆ ಗೊತ್ತಿರುತ್ತೋ ಆ ವ್ಯಕ್ತಿ ಬೇರೆದವ್ರಿಗೆ ಮೋಸ ಮಾಡಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಜೀವನದಲ್ಲಿ. ಸೊ ಅದಕ್ಕೋಸ್ಕರ ಹೇಳೋದು, ಆ ಎಲ್ಲದರ ಬೆಲೆನ ನಾವು ತಿಳ್ಕೊಳ್ಬೇಕು ಜೀವನದಲ್ಲಿ ಅಂತ. ಗೆಲ್ಲಲೇ ಬೇಕು ಅನ್ನೋ ಒಂದು ದೃಢವಾದ ಒಂದು ನಂಬಿಕೆ, ನಿರ್ಧಾರ ನಿಮ್ಮ ಹತ್ರ ಇದ್ರೆ ಸೋಲು ಅನ್ನೋದು ಯಾವತ್ತೂ ಕೂಡ ಬರಲ್ಲ ನಿಮ್ಮ ಹತ್ರ. ಪ್ರಯತ್ನವನ್ನು ಮಾಡ್ತಾನೆ ಇದ್ರೆ ಸೋಲು ಅನ್ನೋದು ಯಾಕೆ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು, ನಿರ್ಧಾರವನ್ನ ಮಾಡಬೇಕು, ಗಟ್ಟಿ ನಿರ್ಧಾರದಿಂದ ಇರಬೇಕು ನಾವು ಯಾವತ್ತೂ ಕೂಡ.
ಮನಸ್ಸಿಗೆ ನಿಮಗೆ ಯಾವಾಗ ಹೆಚ್ಚು ಭಾರ ಅನಿಸುತ್ತೋ, ಯಾವಾಗ ನಿಮಗೆ ತಲೆನೋವು ಅನಿಸುತ್ತೋ ಅವಾಗ ನೀವು ಹೆಚ್ಚು ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದ್ರ ಬಗ್ಗೆ ಏನಾದರೂ ಯೋಚನೆ ಮಾಡೋಕ್ಕೆ ಹೋದರೆ ಇನ್ನೂ ಏನಾದರೂ ಒಂದು ಬೇರೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೈಂಡ್ ನಿಮಗೆ ಕೂಲ್ ಅನಿಸಿದಾಗ ಏನಾದರೂ ಒಂದು ಯೋಚನೆ ಮಾಡಿ. ನಿಮ್ಮ ಮನಸ್ಸಿಗೆ ಸ್ಟ್ರೆಸ್ ಇದ್ದಾಗ ಯಾವ ಒಂದು ಯೋಚನೆನೂ ಕೂಡ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಯೋಚನೆ ಮಾಡುವುದರಲ್ಲಿ ಏನಾದರೂ ವ್ಯತ್ಯಾಸ ಆಗ್ಬೋದು, ಅದರಲ್ಲಿ ನಿಮ್ಮ ಲೈಫ್ ಇರುತ್ತೆ, ನಿಮ್ಮ ಲೈಫ್ನು ಹಾಳಾಗಬಹುದಲ್ವಾ. ಸೊ ಅದಕ್ಕೋಸ್ಕರ ನೀವು ಆ ಒಂದು ಟೈಮಲ್ಲಿ ಸಡನ್ ಡಿಸಿಷನ್ನು ತಗೋಬಹುದು. ಸೊ ಅದಕ್ಕೋಸ್ಕರ ಟೆನ್ಷನ್ನಲ್ಲಿ ಇದ್ದಾಗ, ಮನಸ್ಸಿಗೆ ನೋವು ಆದಾಗ ಯಾವುದೇ ಒಂದು ಡಿಸಿಷನ್ನ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ, ಮತ್ತು ಏನು ಯೋಚಿಸೋಕ್ಕೂ ಕೂಡ ಹೋಗಬೇಡಿ. ಹಾಗೆ ನಿಮ್ಮ ಶರೀರಕ್ಕೆ ವಿಶ್ರಾಂತಿ ಇಲ್ಲದೆ ಇದ್ದಾಗ ಕೆಲಸನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಬಾಡಿಗೆ ನಿಮಗೆ ವಿಶ್ರಾಂತಿನೇ ಇಲ್ಲ ಅಂದರೆ ಕೆಲಸ ಮಾಡಿ ಮತ್ತೆ ನೀವು ಹೆಲ್ತ್ ಹಾಳು ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಶ್ರೀಕೃಷ್ಣನವರು. ಯಾಕಂತಂದರೆ ಇವಾಗ ಒಬ್ಬರು ಬರೇ ನಾನು ದುಡ್ಡು ಮಾಡಬೇಕು, ಗಳಿಸ್ಬೇಕು ಅನ್ನೋದು ಅಷ್ಟೇ ಮೈಂಡಲ್ಲಿರುತ್ತೆ. ಸೊ ಪರದಾಡ್ತಾ ಇರ್ತಾರೆ ಅವರು, ನಾನು ಅದೇ ಕೆಲಸ ಮಾಡಿಕೊಂಡೇ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ನಿಮಗೆ ವಿಶ್ರಾಂತಿನೇ ಇಲ್ಲ ಜೀವನದಲ್ಲಿ ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಏನು ಉಪಯೋಗ ಇದೆ ಅದರಿಂದ ಅಲ್ವಾ. ಸೊ ಅದಕ್ಕೋಸ್ಕರ ವಿಶ್ರಾಂತಿ ಪಡೆಯೋದನ್ನು ಮರಿಬೇಡಿ, ವಿಶ್ರಾಂತಿ ಪಡೀರಿ. ಯಾಕಂತಂದರೆ ನಿಮ್ಮ ಜೀವನದಲ್ಲಿ ವಿಶ್ರಾಂತಿ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿ ಇರುತ್ತೆ ಅಂತ ಶ್ರೀಕೃಷ್ಣನವರು ಹೇಳಿದ್ದಾರೆ. ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನ ಅನ್ನೋದು ಏನಿದೆ ನಿಮಗೆ ಎಲ್ಲವನ್ನು ಸರಿಯಾಗಿ ನೀಡುತ್ತೆ ಹೇಳಿದ್ದಾರೆ. ಸೊ ಇದು ಇವತ್ತಿನ ಒಂದು 2ನೇ ಭಾಗ ಆಗಿದೆ. ಶ್ರೀಕೃಷ್ಣನವರ ಅಮೂಲ್ಯವಾದ ಮಾತುಗಳಲ್ಲಿ ಇದು 2ನೇ ಭಾಗ. ಸೊ ನನ್ನ ಒಂದು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಫ್ರೆಶ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಯಾವ ವಿಡಿಯೋ ಹಾಕ್ತೀನೋ ಮೊದಲು ಬಂದು ನಿಮಗೆ ರೀಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಐಕಾನ್ನ ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ಹಾಗೆ ಬಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬೈ ಬಾಯ್. ಕಲಿಕೆಯನ್ನು ಎಂದಿಗೂ ಕೂಡ ನಿಲ್ಲಿಸಬಾರ್ದು. ನಾವು ನನಗೆಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಬೇರೆಯೊಬ್ಬರು ಏನಾದರೂ ಹೇಳ್ತಾ ಇರುವಾಗ ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನು ಕೇಳಬೇಕು. ಕೆಲವೊಂದಿಷ್ಟು ವಿಷಯಗಳನ್ನು ನಮಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಕಲಿಕೆಯನ್ನು ನಾವು ಯಾವತ್ತೂ ಕೂಡ ನಿಲ್ಲಿಸೋಕೆ ಹೋಗಬಾರ್ದು ಅಂತ